ನಮಸ್ಕಾರ. ನೆರೆ ರಾಜ್ಯ ಕೇರಳ, ವಯನಾಡಲ್ಲಿ ಏನು ನ್ಯಾಚುರಲ್ ಕೆಲಾಮಿಟೀಸು ಆಗಿದೆ, ಈ ಹಿನ್ನೆಲೆಯಲ್ಲಿ ನಮ್ಮ ಮೈಸೂರು ಜಿಲ್ಲೆ ಕೇರಳಕ್ಕೆ ಹೊಂದ್ಕೊಂಡಿರುವ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯಾಹ್ನವೂ ನನಗೆ ಸ್ಟೇಟ್ ಹೆಡ್ ಕ್ವಾರ್ಟರ್ಸಿಂದ ನೀಡುವ ಸೂಚನೆಯ ಅನ್ವಯ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸೂಚನೆಯ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ನಾವು ಏನೋ ಒಂದು ಹೈ ಅಲರ್ಟ್ ಆ್ಯಕ್ಟಿವಿಟೀಸನ್ನು ಈಗ ಆಲ್ರೆಡಿ ಕೈಗೊಂಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಚ್ ಡಿ ಕೋಟೆ ತಾಲೂಕು ಮತ್ತು ನಂಜನಗೂಡು ತಾಲೂಕು ಎರಡೂ ಹೊಂದ್ಕೊಂಡಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಇರತಕ್ಕಂಥ ಸುಮಾರು 6ಕ್ಕೂ ಅಧಿಕ 24/7 ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ನಾವು ವೈದ್ಯರಿಗೆ ಮತ್ತು ನರ್ಸಿಂಗ್ ಆಫೀಸರ್ಸು ಮತ್ತು PHCOಸು ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ಕಂಪಲ್ಸರಿ ಅವರು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಮತ್ತು ಇವರು ಯಾವುದೇ ರೀತಿಯಾದ ಪ್ರಕರಣಗಳು ಅಲ್ಲಿಂದ ರೆಫರ್ ಆದಂಥ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ಸನ್ನು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವೀಗ ಆಲ್ರೆಡಿ ಒಂದು ಅಲರ್ಟ್ ಸಂದೇಶವನ್ನು ಈಗ ಆಲ್ರೆಡಿ ನೀಡಿದ್ದೀವಿ. ಹಾಗೆ ಮುಂದುವರೆದು ನಮ್ಮ ಜಿಲ್ಲೆಯಾದ್ಯಂತ ಇರತಕ್ಕಂಥ ಕೆಲವು ಆ್ಯಂಬುಲೆನ್ಸಸ್ಗಳನ್ನ ಆ ಕೇಂದ್ರ ಸ್ಥಾನದಲ್ಲೂ ಸಹ ಆರೋಗ್ಯ ವ್ಯವಸ್ಥೆ ವ್ಯತ್ಯಯ ಆಗದಲ್ಲ ರೀತಿಯಲ್ಲಿ ನಾವು ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಎಚ್ ಡಿ ಕೋಟೆ ಸಾರ್ವಜನಿಕ ಆಸ್ಪತ್ರೆಗೆ ಈಗ ಆಲ್ರೆಡಿ 5 ಅಡಿಷ್ನಲ್ ಆ್ಯಂಬುಲೆನ್ಸಸ್ಗಳನ್ನ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಹಾಗೆ ಮುಂದುವರೆದು ಮಾನ್ಯ DC ಸರ್ ಅವರ ಸೂಚನೆ ಮೇರೆಗೆ ಮತ್ತು ಮಾನ್ಯ ಆಯುಕ್ತರು ಆರೋಗ್ಯ ಇಲಾಖೆ ರಣದೀಪ್ ಸರ್ ಅವರು ಸಹ ದೂರವಾಣಿ ಮೂಲಕ ನನಗೆ ಫೋನ್ ಮಾಡಿ ಡೈರೆಕ್ಷನ್ಸ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾನು ಸಹ ನಮ್ಮ ಜಿಲ್ಲೆಯಲ್ಲಿ ನಿನ್ನೆ ಸಂಜೆನೇ ಒಂದು ವರ್ಚುವಲ್ ಮೀಟಿಂಗನ್ನು ಮಾಡಿ ಅಲ್ಲಿ ಸಾಕಷ್ಟು ವೈದ್ಯರು, ಸುಮಾರು 25ಕ್ಕೂ ಅಧಿಕ ವೈದ್ಯರು ಮತ್ತು ಇತರ ನರ್ಸಿಂಗ್ ಆಫೀಸರ್ಸು, ಫಾರ್ಮಸಿ ಆಫೀಸರ್ಸ್ ಮತ್ತು CHOಸ್ಗಳು ಒಳಗೊಂಡಂತೆ ನಾವು ಸ್ವಯಂ ಪ್ರೇರಿತರಾಗಿ ಆ ರೀತಿಯಾದ ಒಂದು ನೆಸೆಸಿಟಿ ಬಂದರೆ ನಾವು ಅಲ್ಲಿ ಹೋಗಿ ವರ್ಕ್ ಮಾಡಲಿಕ್ಕೂ ಸಹ ಸನ್ನದ್ಧರಾಗಿದ್ದೀವಿ ಅನ್ನೋ ಅಂಶವನ್ನು ತಿಳಿಸಿರ್ತಾರೆ. ಅದನ್ನು ಒಂದು ಪಟ್ಟಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ಹಾಗೆ ಮುಂದುವರೆದು ನಮಗೆ ಏನಾದ್ರು ರೆಫರೆನ್ಸಸ್ ಬಂದರೆ ಆ ಸಂದರ್ಭಗಳಲ್ಲಿ ಮೈಸೂರು ಸಿಟಿಗೆ ಹೊಂದ್ಕೊಂಡಂತೆ ಸುಮಾರು 11 ವಿವಿಧ ಆಸ್ಪತ್ರೆಗಳಲ್ಲಿ, ನಮ್ಮ HFW ಆಸ್ಪತ್ರೆಗಳಲ್ಲಿ ಹಾಗೂ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು KR ಹಾಸ್ಪಿಟ್ಲಿಗೆ ಒಳಗೊಂಡಂತೆ ನಾವು ಸುಮಾರು 3 ಬೆಡ್ಸಿಂದ ಹಿಡಿದು PHC ಲೆವೆಲಲ್ಲಿ ಅಪ್ ಟು 25 ಬೆಡ್ಸ್ ತನಕ ನಾವು ಪ್ರತ್ಯೇಕ ಕಾಯ್ದಿರಿಸ್ಕೊಂಡಿದ್ದೀವಿ. ಮತ್ತು ನಾನು ಇಲ್ಲೇ ನಮ್ಮ ಜಿಲ್ಲಾ ಉಗ್ರಾಣ ಇರೋ ಹಿನ್ನೆಲೆಯಲ್ಲಿ ಈಗ ನಾನು ಅಲ್ಲಿರ್ತಕ್ಕಂಥ ಸ್ಟಾಕ್ಸ್ಗಳನ್ನು ಸಹ ವೆರಿಫೈ ಮಾಡಿ ಅಗತ್ಯವಾದ ಏನು ಕೆಲಾಮಿಟೀಸ್ಗೆ ಸಂದರ್ಭಗಳಲ್ಲಿ ಏನು ಬೇಕಾಗ್ತದೆ ಔಷಧಿಗಳು ಸಾಕಷ್ಟು ದಾಸ್ತಾನದಲ್ಲಿದೆ, ಅದನ್ನು ಸಹ ನಾವು ಮೊಬಿಲೈಸ್ ಮಾಡಲಿಕ್ಕೆ ಸರ್ಕಾರದ ಸೂಚನೆಯ ಹಿನ್ನೆಲೆಯಲ್ಲಿ ನಾವು ಎಲ್ಲ ಸಿದ್ಧತೆಯನ್ನು ಮೈಸೂರು ಜಿಲ್ಲೆಗೆ ಹೊಂದ್ಕೊಂಡಂತೆ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಎಲ್ಲ ಸಿದ್ಧತೆಯನ್ನು ಸಹ ಮಾಡ್ಕೊಂಡಿದ್ದೀವಿ. KR ಹಾಸ್ಪಿಟಲಲ್ಲಿ ಸುಮಾರು 20 ಬೆಡ್ಸನ್ನು ಇಟ್ಕೊಂಡಿದ್ದೀವಿ. ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಾನು ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಸಹ ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿ ನಿನ್ನೆಯಿಂದನೂ ಸಹ ಅಲ್ಲಿ ಡ್ಯೂಟೀಸನ್ನು 24/7 ಏನಾದರೂ ಕೇಸಸ್ಸು ರೆಫರ್ ಆದರೆ ಅಂತ ಮುಂಜಾಗ್ರತೆಯಾಗಿ ವೈದ್ಯರುಗಳು ಸಹ ನಿಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿ ತನಕ ಯಾವ್ದು ಕೇಸಸ್ಸು ನಮಗೆ ರೆಫರ್ ಆಗಿಲ್ಲ. ಅದೇ ಈ ಕೇರಳಗೆ ಇಲ್ಲಿಗೆ ಬೆಳಗ್ಗೆ ನಮಗೆ ಸ್ಟೇಟಿಂದ ಡೈರೆಕ್ಷನ್ಸ್ ಇರೋ ಹಿನ್ನೆಲೆಯಲ್ಲಿ ಒಂದು ವೆಹಿಕಲ್ ಜೊತೆಗೆ ಎಸೆನ್ಷಿಯಲ್ ಡ್ರಗ್ಸು ಮತ್ತು ಒಬ್ಬರು ಫಿಸಿಷಿಯನ್ನು, ಆರ್ಥೋಪೆಡಿಷಿಯನ್, ಒಬ್ಬರು ಮೆಡಿಕಲ್ ಆಫೀಸರು ಮತ್ತು ಫಾರ್ಮಸಿ ಆಫೀಸರ್ನ ಒಳಗೊಂಡಂತೆ ಒಂದು 6 ಜನದ ತಂಡವನ್ನು ನಿಯೋಜನೆ ಮಾಡಿದ್ದೀವಿ. ಅವರು ದೇ ಆರ್ ಆನ್ ದ ವೇ, ಬೆಳಿಗ್ಗೆ 6 ಗಂಟೆಗೇ ಬಿಟ್ಟಿದ್ದಾರೆ. ಅವರು ಅಲ್ಲಿ ಹೋಗಿ ಒಂದು ಸೇವೆಯನ್ನು ನೀಡಲಿಕ್ಕೂ ಸಹ ಒಂದು ತಂಡವನ್ನು ಸರ್ಕಾರದ ಸೂಚನೆ ಮೇರೆಗೆ ಮತ್ತು ಜಿಲ್ಲಾಡಳಿತದ ಸೂಚನೆ ಮೇರೆಗೆ ನಾವು ನಿಯೋಜನೆ ಮಾಡಿದ್ದೀವಿ. ಅದೇ ಔಟ್ಬ್ರೇಕ್ಸು ಯಾವುದೇ ಇದರಲ್ಲಾದರೂ ವಾಟರ್ ಬಾರ್ನ್ ಡಿಸೀಸಸ್ ಇರ್ಬೋದು, ಈ ಥರದ್ದು ಸಂದರ್ಭಗಳಲ್ಲಿ ಯೂಶ್ವಲಿ ಸಿವಿಯರ್ ಫ್ರ್ಯಾಕ್ಚರ್ಸು ಮತ್ತು ವೂಂಡ್ಸು, ಅಬ್ರೇಷನ್ ವೂಂಡ್ಸು ಆ ಥರದ್ದು ಚಾನ್ಸಸ್ ಜಾಸ್ತಿ ಇರ್ತದೆ. ಅಂಥ ಸಂದರ್ಭಗಳು ಬಂದಂಥ ಸಂದರ್ಭಗಳಲ್ಲಿ ನಾವು ಟ್ರೀಟ್ಮೆಂಟ್ಸನ್ನು ಸಹ ಮಾಡಲಿಕ್ಕೂ ಈಗ ಆಲ್ರೆಡಿ ನಾವು DC ಸರ್ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ಸನ್ನು ಮಾಡಿ ಎಲ್ಲ AMOಸ್ಗಳು ಮತ್ತು ಸ್ಪೆಷಲಿಸ್ಟ್ಗಳನ್ನು ಅಲರ್ಟ್ ಆಗಿರಬೇಕು. ಈವನ್ ಅವರು ಅವತ್ತು ನೈಟ್ ಡ್ಯೂಟೀಸ್ ಎಲ್ಲ ಮಾಡಿ ಡೇ ಆಫ್ ಆ ಥರದ್ದು ಸಂದರ್ಭಗಳಲ್ಲಿ ಇದ್ರೂ ಸಹ ಎಮರ್ಜೆನ್ಸಿ ಕಾಲ್ಸಿಗೆ ಇಮಿಡಿಯೇಟಾಗಿ ಬಂದು ಸೇವೆಯನ್ನು ನೀಡಬೇಕು ಅನ್ನೋ ಡೈರೆಕ್ಷನ್ಸ್ನ ಈಗ ಆಲ್ರೆಡಿ ನೀಡಿದ್ದೀವಿ.